ಹಲೋ. ಸರ್ ನಮಸ್ತೆ, ಇದು ಸಂಜಯ್ ಸಿಂಗ್ ಅವರಲ್ಲ? ಹೌದು. ಸರ್ ಇದು ನ್ಯಾಷನಲ್ ಟಿವಿಯಿಂದ ಸುಜಯ್ ಅಂತ ಎಂಟರ್ಟೈನ್ಮೆಂಟ್ ಎಕ್ಸಿಕ್ಯೂಟಿವ್ ಮಾತಾಡೋದು. ಓಕೆ. ಸರ್ ನಿಮ್ಮದೊಂದು ಸಂದರ್ಶನ ಲೈನ್ ಅಪ್ ಮಾಡಬೇಕಿತ್ತು ಸರ್. ಸರ್ ಇವಾಗ ನಾನು ಸ್ವಲ್ಪ ಕೆಂಗೇರಿ ಹತ್ರ ಬಂದಿದ್ದೀನಿ, ನನ್ನ ಫ್ರೆಂಡ್ಸ್ ಮೀಟ್ ಮಾಡಬೇಕು ಅಂತ. ಹಾಂ, ಓಕೆ. ನಾನು ನಿಮಗೆ ಸಂಜೆ ಸಿಗ್ತೀನಿ ಸರ್. ಸರ್ ಅಂದರೆ ಎಷ್ಟೊತ್ತಿಗೆ ಸಿಗ್ಬೋದು ಸರ್? ಅದೇ ಒಂದು 5-6 ಗಂಟೆಗೆ. ಬಟ್ ಸರ್ ನಾನು ಹಲೋ. ಸರ್ ಹೇಳಿ ಸರ್, ಏನೋ ಹೇಳ್ತಾ ಇದ್ರಿ. ಹಾಂ, ನಾನು ಅಮೌಂಟ್ ಚಾರ್ಜ್ ಮಾಡ್ತಾ ಇದ್ದೀನಿ ಸರ್. ವಿತೌಟ್ ಅಮೌಂಟ್ ನಾನು ಇಂಟರ್ವ್ಯೂ ಕೊಡೋಕ್ಕಾಗಲ್ಲ. ನಾನು ಇಷ್ಟೊತ್ತು ಎಷ್ಟು ಇಂಟರ್ವ್ಯೂ ಕೊಟ್ಟಿದ್ದೀನಿ ಎಲ್ಲ ಕಡೆ ನಾನು ಅಮೌಂಟ್ ಚಾರ್ಜ್ ಮಾಡಿ ಇಂಟರ್ವ್ಯೂ ಕೊಟ್ಟಿರೋದು. ಸರ್ ಅಮೌಂಟ್ ಚಾರ್ಜ್ ಮಾಡ್ತೀರಾ ಅಂದರೆ ಎಷ್ಟು ಮಾಡ್ತೀರಾ ಸರ್? ಜಾಸ್ತಿ ಅಲ್ಲ ಸರ್, ನಾನೇನು ಲಕ್ಷಾಂತರ ರೂಪಾಯಿ ಕೇಳ್ತಾ ಇಲ್ಲ. ಓಕೆ. ಫ್ಯೂ ಥೌಸಂಡ್ಸ್ ಅಷ್ಟೇ. ಸರ್ ಅದೇ ಎಷ್ಟಾಗುತ್ತೆ ಸರ್? ಎಷ್ಟು ಕೊಡಬೇಕಾಗುತ್ತೆ? ಎಷ್ಟು ಕೊಡ್ತೀರಾ ನೀವು? ಸರ್ ಅಂದರೆ ನಮಗೆ ಆ್ಯಕ್ಚುಲಿ ಯೂಶ್ವಲಿ ನಾವು ಸಂದರ್ಶನಕ್ಕೆ ಲೈನ್ ಅಪ್ ಮಾಡುವಾಗ ಯಾರಿಗೂ ಹಣ ಎಲ್ಲ ಕೊಡಲಿಲ್ಲ. ನೀವೀಗ ಕೇಳ್ತಾ ಇರೋದ್ರಿಂದ ನೀವೇ ಹೇಳಿದ್ರೆ ನಮಗೊಂದು ಐಡಿಯಾ ಬರ್ಬೋದು ಸರ್, ಅಷ್ಟೇ. ನೋಡಿ, ಚಿಕ್ಕ ಇಂಟರ್ವ್ಯೂನಾ, ಸ್ಮಾಲ್ ಇಂಟರ್ವ್ಯೂ, ಇಲ್ಲಾಂದ್ರೆ ಅವರ್ಸ್ ಟುಗೆದರ್? ಸರ್ ಒಂದು ಅರ್ಧ ಗಂಟೆ 45 ನಿಮಿಷ ಸರ್, 30 to 45 ಮಿನಿಟ್ಸು. ಹಂಗಾದ್ರೆ 3,000 ಕೊಡಿ ಸಾಕು. 3,000 ಅಲ್ಲ ಸರ್? ಹಾಂ ಸರ್ ಅಂದರೆ ಇಲ್ಲ. ಆ್ಯಕ್ಚುಲಿ ಈಗ ನಾವು ಚಾನಲಲ್ಲಿ ನಿಮ್ದು ಸಂದರ್ಶನ ಮಾಡುವಾಗ ನಿಮಗೆ ಅಲ್ವಾ ಸರ್, ಅಂದರೆ ಅದು ಅಂದರೆ ನಿಮ್ಮ ಒಪಿನಿಯನ್ನ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಹೇಳಲಿಕ್ಕೆ ಒಂದು ಅವಕಾಶ ನಾವೇ ಕೊಡ್ತೀವಿ. ಇಲ್ಲ. ಲಾಸ್ಟ್ ಟೈಮ್ ಅದೇ ಥರ ಆಗಿತ್ತು ಸರ್. ನನಗೆ ತುಂಬ ಕಷ್ಟ ಬಂದಿತ್ತು. ನನ್ನ ಕಷ್ಟನ ಯಾರೂ ನೋಡಿಲ್ಲ. ಓಕೆ. ನಾನು ಎಷ್ಟು ಕಷ್ಟ ಇದೆ ಯಾರೂ ನೋಡಿಲ್ಲ ಸರ್. ಓಕೆ ಈಗ ಅಮೌಂಟ್ ಕೊಟ್ಟರೆ ಇಂಟರ್ವ್ಯೂ ಕೊಡ್ತೀನಿ, ಇಲ್ಲ ಬೇಕಾದರೆ ತಗೊಳ್ಳಿ, ಇಲ್ಲಾಂದರೆ ಬಿಡಿ. ಸರ್ ಓಕೆ, ಅಲ್ಲ ತಗೊಳ್ತೀವಿ ಸರ್, ತೊಂದರೆ ಇಲ್ಲ. ಅಂದರೆ ನೀವು ಬೇರೆ ಈಗ ಚಾನಲ್ಸಿಗೆ ಯಾವುದೆಲ್ಲ ಕೊಟ್ಟಿದ್ದೀರಾ, ಅವರೆಲ್ಲ ಅಮೌಂಟ್ ಕೊಟ್ಟಿದ್ದೀರಾ ಸರ್ ನಿಮಗೆ? ಹೌದು ಸರ್, ಬೇಕಾದ್ರೆ ನಿಮಗೆ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ನಾನು ತೋರಿಸ್ತೇನೆ ನಿಮಗೆ. ಓಕೆ. ಬಟ್ ಅಲ್ಲ ಸರ್, ಅಂದರೆ ಈಗ ನಾವು ಆ್ಯಕ್ಚುಲಿ ನೀವು ಫಸ್ಟ್ ಮೊದಲು ಈಗ ಪವಿತ್ರ ಗೌಡ ಅವರು ಅಂದರೆ ಅವರು ಜೈಲಿಗೆ ಹೋಗುವಾಗ ಆ ಟೈಮಲ್ಲಿ ಒಂದು ಫಸ್ಟ್ ಸ್ಟಾರ್ಟಿಂಗ್ ಒಂದು ಸಂದರ್ಶನ ಎಲ್ಲ ಕೊಟ್ಟಿದ್ರಿ. ಅದು ಔಟ್ ಆಫ್ ಯುವರ್ ಇಂಟ್ರೆಸ್ಟ್ ನೀವು ಕೊಟ್ಟಿದ್ರಿ ಅಂತ ನಾವು ಅಂದ್ಕೊಂಡ್ವಿ. ಅಂದರೆ ಅವ್ರ ಪರವಾಗಿಲ್ಲ ಮಾತಾಡಿದ್ರಿ ನೀವು ಆ್ಯಕ್ಚುಲಿ, ಸೊ ಒಳ್ಳೆ ರೀತಿಯಲ್ಲಿ. ಹೌದು ಸರ್, ಈಗಲೂ ಅದೇ ರೀತಿಯಲ್ಲಿ ನಾನು ಮಾತಾಡ್ತೀನಿ. ನಿಮ್ಗೆ ಏನು ಕೇಳಬೇಕು ನೀವು ಕೇಳಿ. ನಾನು ಏನು ಪ್ರಾಬ್ಲಮ್ ಅಂದರೆ ಯಾವ ಥರ ನಾನು ಡಿಫ್ರೆಂಟಾಗಿ ಮಾತಾಡಲ್ಲ. ಬಟ್ ಒನ್ ಥಿಂಗ್, ನನ್ನ ಮಗಳ ಬಗ್ಗೆ ಮಾತ್ರ ಮಾತಾಡಕ್ಕೆ ಹೋಗ್ಬಿಡಿ. ಸರಿ ಸರ್, ಓಕೆ. ನಾವು ಮಗಳ ಬಗ್ಗೆ ಅದು ಪ್ರಶ್ನೆ ಪರವಾಗಿಲ್ಲ ಸರ್, ಅದು ನೋಡುವ ಸಂದರ್ಶನ ಫಿಕ್ಸ್ ಆಗುವಾಗ. ಬಟ್ ಆದರೆ ಹಣ ಕೊಡಬೇಕು ಅಂತ ಹೇಳುವಾಗ ಅಂದರೆ ನಮಗೆ ಸ್ವಲ್ಪ ಯೋಚನೆ ಮಾಡಬೇಕಾಗ್ತಾ ಉಂಟು ಈಗ. ಅಂದರೆ ಯೋಚನೆ ಮಾಡಿ ಮತ್ತೆ. ಅಲ್ಲ ಸರ್, ಅಂದರೆ ಯಾಕೆ ನಿಮಗೆ ಹಣ ಅವಶ್ಯಕತೆ? ಅಂದರೆ ಅದು ನಿಮ್ಮದು ಯಾಕಂದ್ರೆ ಸರ್ ಒಪಿನಿಯನ್ ಪಬ್ಲಿಕ್ ಪ್ಲಾಟ್ಫಾರ್ಮ್ ಮುಂದೆ ನಾವು ಇಡ್ಲಿಕ್ಕೆ ನಾವು ವೇದಿಕೆ ಅಲ್ವಾ ಸರ್ ನಿಮಗೆ? ಇಟ್ಸ್ ಓಕೆ ಸರ್, ನೋ ಪ್ರಾಬ್ಲಮ್. ಕೊಟ್ಟರೆ ಬರ್ತೀನಿ, ಕೊಟ್ಟಿಲ್ಲ ಅಂದರೆ ನಾನು ಬರೋಲ್ಲ. ಅಂದರೆ ಮೊದಲನೇ ಸಲ ಏನೋ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರಿ. ಅಂದರೆ ನೀವು ಮೊದಲು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಅಂದರೆ ಇಂಟರ್ವ್ಯೂ? ಇಲ್ಲ, ನಾನು ಯಾವಾಗ ಮೊದಲು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಈಗ ನನಗೆ ಹೇಳ್ತಾ ಇದ್ದೀನಿ, ಕೊಡಿ, ಕೊಟ್ಟರೆ ಬರ್ತೀನಿ, ಇಲ್ಲ ಅಂದರೆ ಇಲ್ಲ ಸರ್. ಅಲ್ಲ ಸರ್, ಹೌದು. ನಿಮಗೆ ಹಣ ಕೇಳುವಾಗ ನಿಮ್ದಂದ್ರೆ ಉದ್ದೇಶ ಸರ್, ಈಗ ನನಗೆ ಸ್ವಲ್ಪ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದೆ ಸರ್, ಅದಕ್ಕೋಸ್ಕರ ಕೇಳ್ತಾ ಇರೋದು. ಅರ್ಥ ಆಯ್ತು ಸರ್, ಈಗ ಫಿನಾನ್ಷಿಯಲ್ ಪ್ರಾಬ್ಲಮ್ ಅರ್ಥ ಆಯ್ತು ಸರ್. ಬಟ್ ಆದರೆ ನೀವು ಇಂಟರ್ವ್ಯೂ ಕೊಡ್ಲಿಕ್ಕೋಸ್ಕರ ಈಗ ಹಣ ಕೇಳುವಾಗ ಅದು ಬೇರೆ ಥರ ಅರ್ಥ ಆಗುತ್ತಲ್ವ ಸರ್? ಅಂದರೆ ಸುಮ್ಮನೆ ಈಗ ನಾನು ಸ್ವಲ್ಪ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದೆ. ಐ ನೀಡ್ ಮನಿ. ಓಕೆ. ಸಿಕ್ಕಿದ್ರೆ ಓಕೆ, ಇಲ್ಲ ಅಂದರೆ ಗೊತ್ತಾಯ್ತು ಸರ್. ಅಂದರೆ ಈಗ ನೀವು ಆ್ಯಕ್ಚುಲಿ ಈಗ ದರ್ಶನ್ ಅವರ ವಿಚಾರ ಆಗಿರ್ಬೋದು ಅಥವಾ ಈಗ ಪವಿತ್ರ ಅವರು ಕೂಡ ಈ ಥರ ಏನೋ ಆಗಿರೋ ಟೈಮಲ್ಲಿ ಇಂಟರ್ವ್ಯೂ ಮಾಡಿಬಿಡಿ ಸರ್. ಇಲ್ಲ ಸರ್, ಇಲ್ಲ ಸರ್, ನಾನು ಅದನ್ನ ಹೇಳ್ತಾ ಇಲ್ಲ. ಬಟ್ ಈಗ ನೀವು ಯಾವುದೋ ಒಂದು ವಿಚಾರ ಪ್ರಾಪ್ ಆಗಿರೋ ಟೈಮಲ್ಲಿ ನಿಮ್ಮ ಪತ್ನಿ ಬಗ್ಗೆ ಮಾತಾಡಕ್ಕೆ ಬರ್ತೀರಾ, ಹಣ ಕೇಳ್ತೀರಾ ಅಂದ್ರೆ ಅದು ಬೇರೆ ಥರ ಅರ್ಥ. ನಾನು ಫೋನ್ ಕಟ್ ಮಾಡ್ತಾ ಇದ್ದೀನಿ ಸರ್. ನೀವು ಕೊಡ್ತೀರಾ ಅಂದರೆ ಬರ್ತೀನಿ, ಇಲ್ಲಾಂದರೆ ನಾನು ಬರೋಕ್ಕಾಗಲ್ಲ ಸರ್. ಅಲ್ಲ, ವಾಟ್ ಈಸ್ ದ ಪಾಯಿಂಟ್ ಅಂತ ಅಂದರೆ ರಿಲೆವೆನ್ಸ್ ಅಂತ ಏನಾದರೂ ಬೇಕಲ್ಲ ಸರ್? ಹಣ ಕೇಳಿ